ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 8ನೇ ತರಗತಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವಂತಹ 24ನೇ ಪಾಠ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ. ಈ ಪಾಠದ ಬಗ್ಗೆ ಕುರಿತು ವಿಶ್ಲೇಷಣೆ ಮಾಡೋಣ. ನಾವು ಸಮಾಜಶಾಸ್ತ್ರದಲ್ಲಿ ಮುಖ್ಯವಾಗಿ ಸಮಾಜದ ವಿವಿಧ ಸಂಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಜನರ ನಡವಳಿಕೆಗಳ ಬಗ್ಗೆ, ಸಮಾಜದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಈ ಅಧ್ಯಾಯದ ಚಾಪ್ಟರ್ನಲ್ಲಿ ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನು ತಿಳಿಯುವಿರಿ. ನೀವೆಲ್ಲರೂ ಈ ಪಾಠವನ್ನು ತಿಳಿದುಕೊಂಡಾಗ ಈ 3 ಪಾಯಿಂಟ್ಗಳನ್ನ ನೀವು ತಿಳ್ಕೊತೀರಿ. ಫಸ್ಟ್ ಪಾಯಿಂಟ್, ದಿನನಿತ್ಯ ಜೀವನದಲ್ಲಿ ಸಾಮಾಜಿಕ ಒಡನಾಟ. ಸಾಮಾಜಿಕ ಒಡನಾಟವನ್ನು ಮುಂದೆ ಹೇಳ್ತೀನಿ. ಎರಡನೇದು ಸೆಕೆಂಡ್ ಪಾಯಿಂಟ್, ಸಾಮಾಜಿಕ ಜೀವನದಲ್ಲಿ ವ್ಯಕ್ತಿಯ ಪಾತ್ರ ಪ್ರಜ್ಞೆ. ಥರ್ಡ್ ಪಾಯಿಂಟ್, ಸಾಮಾಜಿಕ ವ್ಯವಹಾರದಲ್ಲಿ ಆಂಗಿಕ ಸಂವಹನದ ಪ್ರಾಮುಖ್ಯತೆ. ಅಂದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದರ ಇಂಪಾರ್ಟೆನ್ಸು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೈನಂದಿನ ಜೀವನ. ಕೆಲವರು ಮಹಿಳೆಯರ ಬಗೆಗೆ ಮಾತನಾಡುವಾಗ ಹೆಂಗಸರಿಗೆ ಹೆಚ್ಚು ತಿಳುವಳಿಕೆ ಇರುವುದಿಲ್ಲ ಎಂಬ ಹೇಳಿಕೆಯನ್ನು ಆಗಾಗ ವ್ಯಕ್ತಪಡಿಸುತ್ತಿರುತ್ತಾರೆ. ಈ ಹೇಳಿಕೆಯಲ್ಲಿ ಮಹಿಳೆಯರನ್ನು ಕಡೆಗಣಿಸಿರುವುದು ಮತ್ತು ಪುರುಷರಿಗಿಂತ ಶಕ್ತಿಹೀನರೆಂದು ಭಾವಿಸಿರುವುದು ಗೋಚರಿಸುತ್ತದೆ. ಆದರೆ ಇದು ಮಹಿಳೆಯರನ್ನು ಕುರಿತು ಹೇಳುವ ಪೂರ್ವಾಗ್ರಹದ ಸಾಮಾನ್ಯ ಮಾತೇ ಹೊರತು ವೈಜ್ಞಾನಿಕ ಸತ್ಯವಲ್ಲ. ತಿಳುವಳಿಕೆಗೆ ಹೆಣ್ಣು ಗಂಡು ಭೇದವಿರುವುದಿಲ್ಲ ಅಂದರೆ ಕೆಲವರು. ಹಾಗಾಗಿ ನೀವು ಜನರನ್ನು ಗಮನಿಸಿ, ಹೆಂಗಸರು ಅಂದರೆ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಹೆಂಗಸರಿಗೆ ಹೆಚ್ಚು ತಿಳುವಳಿಕೆ ಇರಲ್ಲ, ಗಂಡಸರು ಹೆಚ್ಚಿನ ತಿಳುವಳಿಕೆ ಉಳ್ಳವರು ಅಂತ ತಮ್ಮ ಸ್ಟೇಟ್ಮೆಂಟ್ನ ಹೇಳ್ತಾ ಇರ್ತಾರೆ. ಈ ಹೇಳಿಕೆಯಲ್ಲಿ ಮಹಿಳೆಯರನ್ನು ಕಡೆಗಣಿಸಿರುವುದು ಕಂಡು ಬರ್ತದೆ ಹಾಗೂ ಪುರುಷರಿಗಿಂತ ಹೆಚ್ಚು ಶಕ್ತಿಹೀನರು ಅಂದರೆ ದುರ್ಬಲರು ಅಂತ ಭಾವಿಸಿರೋದು ಗೋಚರಿಸುತ್ತೆ. ಆದರೆ ಇದು ಮಹಿಳೆಯರನ್ನು ಕುರಿತು ಹೇಳಿರುವ ಪೂರ್ವಾಗ್ರಹದ ಸಾಮಾನ್ಯ ಮಾತು, ಜನರಲ್ ಟಾಕಿಂಗ್ ಹೊರತು ವೈಜ್ಞಾನಿಕ ಸತ್ಯವಲ್ಲ. ವಿಜ್ಞಾನದ ಮೂಲಕ ಅದು ಸತ್ಯಾಂಶದಿಂದ ಕೂಡಿರುವುದಿಲ್ಲ. ತಿಳುವಳಿಕೆ ಅಂದರೆ ಅರಿವು ಎಂಬುದಕ್ಕೆ ಹೆಣ್ಣು ಗಂಡು ಎಂಬ ಯಾವುದೇ ಭೇದ ಇರುವುದಿಲ್ಲ, ಪಾರ್ಸಿಯಾಲಿಟಿ ಇರುವುದಿಲ್ಲ. ಮೇಲಿನ ಉದಾಹರಣೆಯಿಂದ ಅರ್ಥವಾಗುವುದೇನೆಂದರೆ, ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಅನೇಕ ಸಾರಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನೆರವಾದರೂ ಕೂಡ ಕೆಲವು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ವಿಫಲವಾಗ್ತದೆ. ಮೇಲಿನ ಎಕ್ಸಾಂಪಲ್ಸ್ಗಳು ನಾವು ನೋಡೋದಾದ್ರೆ, ಜನರಲ್ ನಾಲೆಡ್ಜ್ ಅನ್ನೋದು ಅನೇಕ ಸಮಯದಲ್ಲಿ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಸಹಾಯವಾದರೂ ಸಹ ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ನಾವು ಫೇಲ್ಯೂರ್ ಆಗ್ತೀವಿ. ಅಂತಹ ಸಂದರ್ಭದಲ್ಲಿ ನಮಗೆ ಸಮಾಜಶಾಸ್ತ್ರವು ನೆರವಾಗ್ತದೆ. ಸೋಸಿಯಾಲಜಿ ಅನ್ನೋದು ಆ ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಬರ್ತದೆ. ಮಹಿಳೆಯರನ್ನು ಕುರಿತು ಅಧ್ಯಯನ ಮಾಡಿ ಅವರೂ ಸಹ ಪುರುಷರಷ್ಟೇ ಶಕ್ತಿಶಾಲಿಗಳು, ಸಮಾನರು ಎಂಬುದನ್ನು ವೈಜ್ಞಾನಿಕವಾಗಿ ನಿರೂಪಿಸಲು ಸಾಧ್ಯವಾಗ್ತದೆ ಸಮಾಜಶಾಸ್ತ್ರದ ಮುಖಾಂತರ. ಮೇಲಿನ ವಿವರಣೆಗಳಿಂದ ತಿಳಿದು ಬರುವುದೇನೆಂದರೆ, ಸಮಾಜಶಾಸ್ತ್ರವು ನಮಗೆ ಸಮಾಜದ ಬಗೆಗೆ, ನಮ್ಮ ದಿನನಿತ್ಯದ ಜೀವನದ ಬಗೆಗೆ ಸರಿಯಾದ ಜ್ಞಾನವನ್ನು ನೀಡುತ್ತದೆ. ಯಾವುದೇ ವಿಚಾರವನ್ನು ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತದೆ. ಈಗ ನಾವು ವ್ಯಕ್ತಿ, ಆಂಗಿಕ ಭಾಷೆ ಮತ್ತು ಸಂಭಾಷಣೆ. ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಆಂಗಿಕ ಭಾಷೆ ಅಂದರೆ ಅವನ ದೈಹಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್, ಮತ್ತು ಸಂಭಾಷಣೆ ಅಂದರೆ ಮಾತುಕತೆ, ಡೈಲಾಗ್ ಬಗ್ಗೆ ತಿಳಿದುಕೊಳ್ಳೋಣ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ಒಡನಾಡುತ್ತೀವಿ. ಅಂದರೆ ಎಲ್ಲರ ಸಂಘದೊಡನೆ, ಎಲ್ಲ ಜನರೊಡನೆ ನಾವು ಬೆರಿತೀವಿ. ಈ ಸಾಮಾಜಿಕ ಒಡನಾಟವನ್ನು ಸಾಮಾಜಿಕ ಅಂತರ್ಕ್ರಿಯೆ ಎಂದು ಕರೆಯಲಾಗುತ್ತದೆ. ನಾವು ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಾವು ಕೂಡಿ ಬಾಳ್ತೀವಿ, ಮಾತನಾಡ್ತೀವಿ, ವ್ಯವಹಾರಗಳನ್ನು ಮಾಡ್ತೀವಿ. ಇನ್ನು ಮುಂತಾದ ಎಲ್ಲವುಗಳನ್ನು ಸಹ ಸಾಮಾಜಿಕ ಒಡನಾಟದ ಸಾಮಾಜಿಕ ಅಂತರ್ಕ್ರಿಯೆ ಎಂದು ಕರೆಯಲಾಗ್ತದೆ. ಹಾಗಾದ್ರೆ ಸಾಮಾಜಿಕ ಒಡನಾಟ ಅಂದ್ರೇನು? ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪ್ರತಿನಿತ್ಯವೂ ಭಾಷೆ, ಸಂಕೇತಗಳ ಮೂಲಕ ಪರಸ್ಪರ ಸಂವಹನ ನಡೆಸಿ ಒಬ್ಬರು ಮತ್ತೊಬ್ಬರ ನಡವಳಿಕೆ ಮತ್ತು ಯೋಚನೆಯ ಮೇಲೆ ಪರಿಣಾಮ ಬೀರುವುದಾಗಿದೆ. ಸಾಮಾಜಿಕ ಒಡನಾಟವೆಂದರೆ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪ್ರತಿನಿತ್ಯವೂ ಅಂದರೆ ದಿನನಿತ್ಯವೂ ಮಾತನಾಡುವಂಥ ಭಾಷೆ, ಸಿಂಬಲ್ಸ್, ಸಂಕೇತಗಳು, ಅವುಗಳ ಮೂಲಕ ಪರಸ್ಪರ ಒಬ್ಬರಿಗೊಬ್ಬರು ಸಂವಹನ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರೊಡನೆ ಅಥವಾ ಅದಕ್ಕಿಂತ ಹೆಚ್ಚು ಜನರೊಡನೆ ವ್ಯವಹರಿಸುವುದು ಅಂದರೆ ಮಾತುಕತೆ ಆಡುವುದನ್ನು ಸಂವಹನ ಅಂತ ಕರಿತೀವಿ. ಆ ಸಂವಹನ ನಡೆಸಿ ಒಬ್ಬರು ಮತ್ತೊಬ್ಬರ ನಡವಳಿಕೆ, ಅವರ ಗುಣ, ನಡತೆ, ಕ್ಯಾರೆಕ್ಟರ್ ಮತ್ತು ಯೋಚನೆ, ಅವರು ಚಿಂತೆ ಮಾಡ್ತಾರಲ್ಲ ಅದರ ಮೇಲೆ ಪರಿಣಾಮ ಬೀರುವುದಾಗಿದೆ ಸಾಮಾಜಿಕ ಒಡನಾಟ. ಅರ್ಥವಾಯ್ತಲ್ಲ ಡಿಯರ್ ಸ್ಟೂಡೆಂಟ್ಸ್? ಸಂವಹನ ನಡೆಸದೆ ನಮ್ಮ ದಿನನಿತ್ಯದ ಜೀವನವು ಮುನ್ನಡೆಯಲು ಸಾಧ್ಯವಿಲ್ಲ. ನಾವು ಯಾವ ಭಾಷೆಯಲ್ಲಿ ಮಾತನಾಡುತ್ತೇವೆಂಬುದು, ಯಾವ ಪ್ರದೇಶದಲ್ಲಿ ವಾಸಿಸಿದ್ದೇವೆ ಎಂಬುದರ ಮೇಲೆ ನಿರ್ಧಾರವಾಗ್ತದೆ. ಸಂವಹನ ಅಂದರೆ ಕಮ್ಯುನಿಕೇಷನ್ ನಡೆಸದೆ ನಮ್ಮ ಪ್ರತಿನಿತ್ಯದ ಜೀವನ ಮುನ್ನಡೆಯಲು ಸಾಧ್ಯವಾಗ್ತದ? ನಾವು ಇನ್ನೊಬ್ಬರೊಡನೆ ಮಾತನಾಡ್ತೀವಿ, ಸಂವಹನ ನಡೆಸ್ತೀವಿ, ವ್ಯವಹಾರ ಮಾಡ್ತೀವಿ, ಕೊಟ್ಟು ತೆಗೆದುಕೊಳ್ಳೋದು ಮಾಡ್ತೀವಿ, ನೆರವನ್ನು ಕೇಳ್ತೀವಿ, ನಮಗೆ ಸಂದೇಹಗಳು ಬಂದಾಗ ಇನ್ನೊಬ್ಬರೊಡನೆ ಚರ್ಚಿಸಿ ಆ ಡೌಟ್ಗಳನ್ನ ಪರಿಹರಿಸ್ಕೋತೀವಿ, ಎಲ್ಲವನ್ನೂ ಮಾಡ್ತೀವಿ. ಅದರಿಂದ ಪ್ರತಿನಿತ್ಯ ಸಂವಹನ ಬೇಕೇ ಬೇಕು. ನಾವು ಯಾವ ಭಾಷೆಯಲ್ಲಿ
ಮಾತನಾಡುತ್ತೇವೆ ಎಂಬುದು ಯಾವ ಪ್ರದೇಶದಲ್ಲಿ ವಾಸಿಸಿದ್ದೇವೆ ಎಂಬುದರ ಮೇಲೆ ನಿರ್ಧಾರವಾಗ್ತದೆ. ನಾವಿದೀವಲ್ಲ, ನಾವು ಯಾವ ಭಾಷೆಯಲ್ಲಿ ಮಾತನಾಡ್ತೀವಿ, ಯಾವ ಪ್ರದೇಶದಲ್ಲಿ ವಾಸಿಸ್ತೀವಿ ಎಂಬುದರ ಮೇಲೆ ಸಂವಹನ ಡಿಸೈಡ್ ಆಗ್ತದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಕನ್ನಡ ರಾಜ್ಯ ಭಾಷೆಯಾಗಿದೆ. ಇಲ್ಲಿ ನಾವು ಸಂವಹನ ಮಾಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಮಾಡಬೇಕಾಗ್ತದೆ. ಅದೇ ರೀತಿ ತಮಿಳುನಾಡು ರಾಜ್ಯಕ್ಕೆ ಹೋದರೆ ತಮಿಳು ಭಾಷೆಯಲ್ಲಿ ಮಾತಾಡಬೇಕಾಗ್ತದೆ. ನೀವು ಉತ್ತರ ಭಾರತದ ಕಡೆ ಹೋದಾಗ ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದಿ ಯಥೇಚ್ಛವಾಗಿ ಬಳಕೆಯಲ್ಲಿದೆ. ಅಲ್ಲಿ ನೀವು ಹಿಂದಿಯನ್ನು ಕಲ್ತಿರ್ಬೇಕು, ಹಿಂದಿ ಜನರೊಡನೆ ಸಂವಹನ ಮಾಡಬೇಕು. ಅದೇ ನೀವು ಕೇರಳಕ್ಕೆ ಹೋದಾಗ ಮಲಯಾಳಮಲ್ಲಿ ಮಾತಾಡಬೇಕು, ಆಂಧ್ರ ಪ್ರದೇಶಕ್ಕೆ ಹೋದಾಗ ತೆಲುಗಲ್ಲಿ ಮಾತಾಡಬೇಕು, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠಿಯಲ್ಲಿ ಮಾತಾಡಬೇಕು. ಇದನ್ನೇ ನಾವು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತೀವಿ ಆ ಪ್ರದೇಶದ ಭಾಷೆಯಲ್ಲೇ ಮಾತನಾಡುವುದು ಸಂವಹನದ ಬಹುಮುಖ್ಯವಾದ ಅಂಶವಾಗಿದೆ. ಅದಕ್ಕಾಗಿ ಅನುಗುಣವಾಗಿ ನಾವು ನಮ್ಮ ಭಾಷೆಯನ್ನು ರೂಢಿಸಿಕೊಳ್ಳುತ್ತೇವೆ ಅಲ್ವಾ. ನಾವು ಆ ಪ್ರದೇಶಕ್ಕೆ ಹೋದಾಗ ಆ ಭಾಷೆಯನ್ನು ಕಲ್ತ್ಕೋಬೇಕು, ಬಳಸಬೇಕು. ಇಲ್ಲದೆ ಹೋದರೆ ನಮಗೆ ಜೀವನ ನಡೆಸುವುದು ಕಷ್ಟಕರವಾಗ್ತದೆ. ಇಲ್ಲದೆ ಹೋದರೆ ನಮಗೆ ಜೀವನ ನಡೆಸುವುದು ಕಷ್ಟಕರವಾಗ್ತದೆ. ನೀವು ಬೆಂಗಳೂರಿನಲ್ಲೇ ಗಮನಿಸಿ, ಬೆಂಗಳೂರಿನಲ್ಲಿ ಬಹುಭಾಷಿಕ ಜನರು ಬೇಕಾದಷ್ಟು ಜನ ವಾಸಿಸುತ್ತಿದ್ದಾರೆ. ಇಲ್ಲಿ ಕನ್ನಡ ಭಾಷೆಯನ್ನು ಕೆಲವರು ಕಲಿತು ಸಂವಹನ ಮಾಡ್ತಾ ಇದ್ದಾರೆ, ಕೆಲವರು ಕಲ್ತಿಲ್ಲ. ಕೆಲವು ಸಾರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಾವು ವಿಭಿನ್ನ ರೀತಿಯ ಮಾಧ್ಯಮಗಳನ್ನು ಬಳಸುತ್ತೇವೆ. ನಮ್ಮ ಡಿಮ್ಯಾಂಡ್ಗಳನ್ನು ನಾವು ಈಡೇರಿಸ್ಕೋಬೇಕು, ನಮ್ಮ ಬಯಕೆಗಳನ್ನು ಅಂದಾಗ ನಾವು ಅನೇಕ ಮಾಧ್ಯಮಗಳು, ಮೀಡಿಯಾಗಳನ್ನು ಬಳಸ್ತೀವಿ. ಮಾಧ್ಯಮಗಳು ಅಂದರೆ ವೃತ್ತಪತ್ರಿಕೆ, ದೂರದರ್ಶನ, ರೇಡಿಯೋ, ಈಗಿನ ಸೋಷಿಯಲ್ ಮೀಡಿಯಾ ಇದ್ದಾವಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್, ವಾಟ್ಸಪ್ ಎಲ್ಲವೂ ಸಹ ಮಾಧ್ಯಮಗಳಾಗಿದ್ದಾವೆ. ಭಾಷೆ ಬರದೇ ಹೋದರೆ ಸಂಭಾಷಣೆ ನಡೆಸಲು ಸಾಧ್ಯವಿಲ್ಲ. ನಮಗೆ ಭಾಷೆ ಬರದೇ ಇದ್ದರೆ, ಮೂಗರಾಗಿದ್ದರೆ ಸಂಭಾಷಣೆ ಅಂದರೆ ಡೈಲಾಗ್, ಮಾತುಕತೆಯನ್ನು ನಡೆಸಲು ಸಾಧ್ಯವಿಲ್ಲ, ಪಾಸಿಬಿಲಿಟಿ ಇಲ್ಲ. ಅಂತಹ ಸಂದರ್ಭದಲ್ಲಿ ದೈಹಿಕ ಭಾಷೆಯ ಮೂಲಕವೂ ಮುಖಭಾವದ ಮೂಲಕವೂ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ. ನಮಗೆ ಮಾತು ಬರದೇ ಹೋದಾಗ ಅಂಥ ಸಂದರ್ಭದಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ, ದೈಹಿಕ ಭಾಷೆ, ಆಂಗಿಕ ಭಾಷೆ, ಅದ್ರ ಮೂಲಕ ನಮ್ಮ ಫೇಸ್ ಇದೆಯಲ್ಲ, ಮುಖ ಇದೆಯಲ್ಲ, ಆ ಮುಖದ ಭಾವದ ಮೂಲಕ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ. ನಮ್ಮ ಫೀಲಿಂಗ್ಸ್ನ ಇನ್ನೊಬ್ಬರಿಗೆ ತಿಳಿಸ್ತೀವಿ. ಉದಾಹರಣೆಗೆ ಮೂಗರಿಗೆ ಮಾತು ಬರಲ್ಲ, ಅವರ ಚಲನವಲನಗಳನ್ನು ಗಮನಿಸಿ ಅವರು ಯಾವ ರೀತಿ ದೈಹಿಕ ಭಾಷೆ ಮತ್ತು ಮುಖಭಾವದ ಮೂಲಕ ಮಾತಾಡ್ತಾರೆ, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಗಮನಿಸಿ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಮುಂದಿನದು ಪಾತ್ರ ಪ್ರಜ್ಞೆ. ನಾವು ಏನು ಪಾತ್ರವನ್ನು ನಿರ್ವಹಿಸಬೇಕು, ನಮಗೆ ಈ ಪಾತ್ರದ ಬಗ್ಗೆ ಪ್ರಜ್ಞೆ ಅಂದರೆ ಅವೇರ್ನೆಸ್ ಇರಬೇಕು ಅನ್ನೋದು ಇದರ ಮುಖ್ಯ ಅರ್ಥವಾಗಿದೆ. ನೀವು ಆಸ್ಪತ್ರೆಗೆ ಹೋದಾಗ ವೈದ್ಯರನ್ನು ಮತ್ತು ದಾದಿಯರನ್ನು ಗಮನಿಸಿರಬಹುದು. ನೀವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟಾಗ ವೈದ್ಯರು ಅಂದರೆ ಡಾಕ್ಟ್ರು, ದಾದಿಯರು ಅಂದರೆ ನರ್ಸ್ಗಳನ್ನು ಗಮನಿಸಿದ್ದೀರಲ್ವಾ. ಗಮನಿಸಿರದೆ ಹೋದರೆ ಗಮನಿಸಿ, ಲಿಸನ್ ಮಾಡಿ. ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಅಗತ್ಯವಾದ ಔಷಧಿಯನ್ನು ಮತ್ತು ಚಿಕಿತ್ಸೆಯನ್ನು ಸೂಚಿಸುತ್ತಾರೆ. ಡಾಕ್ಟ್ರು ಪೇಷಂಟ್ನ ಟೆಸ್ಟ್ ಮಾಡ್ತಾರೆ, ಅವನಿಗೆ ಯಾವ ಕಾಯಿಲೆ ಇದೆ, ಏನು ಚಿಕಿತ್ಸೆಯನ್ನು ಕೊಡಬೇಕು, ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಎಲ್ಲ ಆದ ನಂತರ ಡಾಕ್ಟ್ರು ಮೆಡಿಸಿನ್ ಚೀಟಿಯನ್ನು ಕೊಡ್ತಾರೆ, ಪ್ರಿಸ್ಕ್ರಿಪ್ಷನ್ ಚೀಟಿಯನ್ನು ಕೊಡ್ತಾರೆ. ನೀವು ಗಮನಿಸಿ, ಔಷಧಿ ಚೀಟಿ ಕೊಡ್ತಾರೆ ಮತ್ತು ನೀವು ಈ ಕಾಯಿಲೆಗೆ ಇಂಥ ಟ್ರೀಟ್ಮೆಂಟ್ನ ತಗೋಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅವರ ಸೂಚನೆಗೆ ಅನುಗುಣವಾಗಿ ದಾದಿಯು ಅಂದರೆ ನರ್ಸು ಔಷಧಿಯನ್ನು ನೀಡಿ ರೋಗಿಯ ಶುಶ್ರೂಷೆಯನ್ನು ಮಾಡುತ್ತಾರೆ. ಶುಶ್ರೂಷೆ ಅಂದರೆ ಉಪಚರಿಸುವುದು ಅಂತ. ನರ್ಸು ಅವರು ಇಂಜೆಕ್ಷನ್ ಕೊಡೋದು, ಟ್ಯಾಬ್ಲೆಟ್ ಕೊಡೋದು ಅಥವಾ ಇನ್ನೂ ಅನೇಕ ಶುಶ್ರೂಷೆಯನ್ನು ಮಾಡ್ತಾರೆ. ಹಾಗೆ ಇವರು ಶಾಲೆಗೆ ಹೋದಾಗ ತರಗತಿ ಅಂದರೆ ಕ್ಲಾಸ್ ರೂಮಲ್ಲಿ ಉಪಾಧ್ಯಾಯರು ಅಂದರೆ ಶಿಕ್ಷಕರು, ಟೀಚರ್ಸ್ ಬಂದ ಕೂಡಲೇ ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಕ್ಲಾಸ್ನಲ್ಲಿದ್ದಾಗ ಟೀಚರ್ ಬಂದಾಗ ಕೆಲವು ಕ್ವಶನ್ ಕೇಳ್ತಾರೆ. ಪ್ರಶ್ನೆಗಳನ್ನು ಕೇಳಿ ನೀವು ಓದಿಕೊಂಡು ಬಂದಿದ್ದೀರೋ ಇಲ್ಲವೇ ಎಂಬುದನ್ನು ಪರೀಕ್ಷಿಸುತ್ತಾರೆ. ಪ್ರಶ್ನೆಗಳನ್ನು ಯಾಕೆ ಕೇಳ್ತಾರಪ್ಪ ಅಂದರೆ ಟೀಚರು ನೀವು ಓದ್ಕೊಂಡು ಮನೆಯಲ್ಲಿ ಬಂದಿದ್ದೀರೋ ಇಲ್ವೋ ಅನ್ನೋದನ್ನು ಪ್ರಶ್ನೆ ಮಾಡೋಕ್ಕೆ, ಅವರು ತಿಳ್ಕೊಳೋದಕ್ಕೆ ಪ್ರಶ್ನೆ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಹಾಗೂ ನೀವು ಅಧ್ಯಾಪಕರಿಂದ ನಿಮಗೆ ಅರ್ಥವಾಗದ ವಿಷಯಗಳನ್ನು ಕೇಳಿ ಉತ್ತರಗಳನ್ನು ಪಡೆಯುತ್ತೀರಿ. ನೀವು ಸ್ಟೂಡೆಂಟ್ಸು, ನಿಮಗೆ ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಪಾಠವೂ ಅರ್ಥವಾಗಿಲ್ಲ, ಆ ವಿಷಯಗಳನ್ನು ಕೇಳ್ತೀರಾ, ಆನ್ಸರ್ಗಳನ್ನು ಪಡ್ಕೋತೀರಲ್ವಾ. ಆದರೆ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ನೀವು ಶಾಲೆಯ ಪಾಠ ಕುರಿತಂತೆ ಪ್ರಶ್ನೆಗಳನ್ನು ಕೇಳಿರುವುದಿಲ್ಲ. ಕೇಳಕ್ಕೆ ಸಾಧ್ಯ ಆಗ್ತದಾ? ಖಂಡಿತ ಇಲ್ಲ. ಅಥವಾ ಉಪಾಧ್ಯಾಯರಿಂದ ಕಾಯಿಲೆಗೆ ಸಂಬಂಧಿಸಿದ ಔಷಧಿಗಳನ್ನು ಸೂಚಿಸುವಂತೆ ನಿರೀಕ್ಷಿಸುವುದಿಲ್ಲ. ಇದು ಸಹ ಸಾಧ್ಯವಿಲ್ಲ. ನಾವು ಏಕೆ ಹೀಗೆ ಮಾಡುತ್ತೇವೆ? ಈ ಪ್ರಶ್ನೆ ನಮಗೆ ಉಂಟಾಗ್ತದೆ. ನಾವು ಏಕೆ ಹೀಗೆ ಮಾಡುತ್ತೇವೆ ಅಂದರೆ ಯಾರ್ಯಾವ ಕೆಲಸವನ್ನು ಮಾಡಬೇಕು ಅವರೇ ಮಾಡಬೇಕು ಅಂತ ಇದರ ಅರ್ಥ. ವೈದ್ಯರಿಂದ ಆರೋಗ್ಯ ಪರೀಕ್ಷೆಯನ್ನು, ಶಿಕ್ಷಕರಿಂದ ಪಾಠ ಮಾಡುವುದನ್ನು, ದಾದಿಯಿಂದ ಶುಶ್ರೂಷೆಯನ್ನು ನಿರೀಕ್ಷಿಸುತ್ತೇವೆ. ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳಲು ಹೋಗುವುದಿಲ್ಲ, ನಾವು ಗೊಂದಲಕ್ಕೆ ಈಡಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದನ್ನೇ ಪಾತ್ರ ಪ್ರಜ್ಞೆ ಎಂದು ಕರೆಯುತ್ತೇವೆ. ಈಗ ತಿಳ್ಕೊಳ್ಳಿ, ಪಾತ್ರ ಪ್ರಜ್ಞೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಏನು ಕೆಲಸವನ್ನು ವಹಿಸುತ್ತಾರೋ ಆ ಪಾತ್ರವನ್ನು ನಿರ್ವಹಿಸುವುದನ್ನು ಪಾತ್ರ ಪ್ರಜ್ಞೆ ಎಂದು ಕರೆಯುತ್ತೇವೆ. ಅರ್ಥವಾಯ್ತಲ್ಲ? ನಾವು ಕುಟುಂಬದಲ್ಲಿಯೂ ಸಹ, ನಮ್ಮ ಫ್ಯಾಮಿಲಿಯಲ್ಲೂ ಸಹ ಅಣ್ಣ, ತಮ್ಮ, ತಂದೆ, ತಾಯಿ, ತಾತ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಹೀಗೆ ಅನೇಕ ಪಾತ್ರಗಳನ್ನು ನಿಭಾಯಿಸುತ್ತೇವೆ. ಮನುಷ್ಯನು ತನ್ನ
ವಯೋಮಾನ ಮತ್ತು ಕಾಲಮಾನದಲ್ಲಿ ಇಂತಹ ಅನೇಕ ಪಾತ್ರಗಳನ್ನು ಒಬ್ಬನೇ ನಿರ್ವಹಿಸುತ್ತಾನೆ ಮನುಷ್ಯ. ತನ್ನ ವಯೋಮಾನ ಅಂದರೆ, ಕಾಲಮಾನ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ಪಾತ್ರವನ್ನು ಗಮನಿಸಿ, ಹಾಗೆ ದೊಡ್ಡರಾದಾಗ ನಿಮ್ಮ ಪಾತ್ರವನ್ನು ಗಮನಿಸಿ. ಚಿಕ್ಕ ಮಕ್ಕಳಾದಾಗ ನಾವು ಅಂಬೆಗಾಲು ಇಡ್ತೀವಿ, ಅಮ್ಮ ಅಪ್ಪ ಮನೆಯ ಪರಿಸರದಲ್ಲಿ ಬೆಳಿತೀವಿ. ಕಾಲಮಾನ ನಮಗೆ ವಯಸ್ಸಾದಂಗೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಇಂತಹ ಅನೇಕ ಪಾತ್ರಗಳನ್ನು ಮನುಷ್ಯ ಒಬ್ಬ ನಿರ್ವಹಿಸ್ತಾನೆ. ಅಂದರೆ ಬಾಲ್ಯ, ಯೌವನ, ಪ್ರಾಪ್ತವಯಸ್ಕನಾಗುವುದು, ವೃದ್ಧಾಪ್ಯ ಬರೋದು, ಕೊನೆಗೆ ಏನಾಗ್ತೀವಿ ನೀವೇ ಗಮನಿಸಿ. ಇದನ್ನೇ ಪಾತ್ರ ಪ್ರಜ್ಞೆ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಇದುವರೆಗೂ ಸಮಾಜಶಾಸ್ತ್ರ ಅಧ್ಯಾಯ 24 ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಈ ಚಾಪ್ಟರ್ನ ಈ 3 ಅಂಶಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಫಸ್ಟ್ ಅಂಶ ದಿನನಿತ್ಯ ಜೀವನದಲ್ಲಿ ಸಾಮಾಜಿಕ ಒಡನಾಟದ ಬಗ್ಗೆ ತಿಳ್ಕೊಂಡಲ್ವಾ. ಎರಡನೇದು ಸಾಮಾಜಿಕ ಜೀವನದಲ್ಲಿ ವ್ಯಕ್ತಿಯ ಪಾತ್ರ ಪ್ರಜ್ಞೆಯ ಬಗ್ಗೆ ತಿಳ್ಕೊಂಡ್ರು. ಮೂರನೇದು ಸಾಮಾಜಿಕ ವ್ಯವಹಾರದಲ್ಲಿ ಆಂಗಿಕ ಸಂವಹನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ರು ಅಲ್ವಾ. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.